ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಹಾಲ್ ಕೊಡೋ ಹಸು ಕಪ್ಪಗಿತ್ತು ಅಂತ ಹಂಗಾಯ್ತು ನಿನ್ ಹೆಂಡತಿ ಕತೆ. ನೋಡು ಸಿದ್ಧಾರ್ಥ್, ಇದೇ ಕೊನೆ. ಇನ್ನೊಂದು ಸರ್ತಿ ನಿನ್ ಹೆಂಡತಿ ಏನೋ ಚಾಡಿ ಹೇಳಿದ್ಲು ಅಂತ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ಮಾತಾಡೋ ಮಾತಿಗಳು ನಾಲ್ಗೆ ಕಟ್ ಮಾಡ್ಕೊಂಡ್ ಬಿಡ್ಬೇಕು, ಹಾಗ್ ಮಾತಾಡ್ತೀನಿ. ಮೊದ್ಲು ಈ ಮನೆಗೆ ಹಿರಿ ಸೊಸೆ ಆಗಿ ಯಜಮಾನಿಯಾಗಿ ಹೇಗ್ ನಡ್ಕೋಬೇಕು ಅನ್ನೋದನ್ನ ಮೊದ್ಲು ಹೇಳ್ಕೊಡವಳಿಗೆ. ಅದನ್ ಬಿಟ್ಟು ಏನೋ ಹೆಂಡತಿ ಹೇಳಿದ್ಲು ಅಂತ ನನಗ್ ಬುದ್ಧಿ ಹೇಳಕ್ ಬಂದ್ಬಿಟ್ಟಿದ್ದಾನೆ. ಹೋಗ ಕೆಲ್ಸ ನೋಡ್ ಹೋಗು. ಮಾತಾಡ್ಬೇಡ ನನ್ನ ಹತ್ರ ಸುಮ್ನೆ. ಓಹೋ, ಏನ್ ಬೇಡ ದೊಡ್ಡವರಾಗ್ಬಿಡ್ತೀರಾ, ಬಾಯ್ ಬಂದಾಗ ಮಾತಾಡ್ತೀರಾ, ನನಗೆ ಬುದ್ಧಿ ಹೇಳಕ್ ಬರ್ತೀರಾ. ಏನಿರತ್ತಮ್ಮ, ಇಷ್ಟೊಂದು ಅವಸರದಲ್ಲಿ ಎಲ್ಲೋ ಹೋಗ್ತಿದೀಯಾ? ಇನ್ನೆಲ್ಗೆ? ಶಾಂತಿ ನಿವಾಸಕ್ಕೆ ಹೋಗ್ತಾ ಇದ್ದೀನಿ. ಅದೇ ಅನ್ಕಂಡೆ ನಾನು. ನಿನ್ನೆ ಏನೋ ಅಂತಿದ್ದಲ್ಲ ನೀನು, ಆ ಮನೆ ಹೊಸ್ಲು ತುಳಿಯಲ್ಲ, ಆ ಕಡೆ ತಲೆ ಹಾಕಿನೂ ಮಲಗಲ್ಲ ಅಂದೆ. ಈಗ ನೋಡಿದ್ರೆ ಇಷ್ಟೊಂದು ಅವಸರದಲ್ಲಿ ಹೊರಟಿದ್ಯಲ್ಲ, ಇಷ್ಟೇನ ನಿನ್ ರೋಷ? ಇಷ್ಟಕ್ಕೆ ಯಾಕ ಮನೇಲಿ ಜಗಳ ಮಾಡ್ಕೊ ಬರ್ಬೇಕಿತ್ತು? ನಾನು ದಟ್ ಕೆಲ್ಸ ಮಾಡ್ಕೊಂಡ್ಬಿಟ್ಟೆ ಮೀನಾ. ಜಗಳ ಮಾಡ್ಕೊಂಡು ಬರೋದೇನ ಬಂದ್ಬಿಟ್ಟೆ. ಆಮೇಲೆ ಕನ್ಸಲಿ ನಮ್ ಶಾಂತಿನೇ ಬಂದ್ ಹೇಳಿದ್ಲು. ಏನು? ಶಾಂತಿ ಬಂದ್ ಹೇಳಿದ್ಲಾ? ನೀನ್ ನಂಬ್ತೀಯೋ ಇರುವ ಮೀನಾ, ನನ್ ಕನಸ್ನಾಗೆ ನನ್ ತಾಯಿ ಶಾಂತವು ಬಂದ್ಬಿಟ್ಟಿದ್ಲು. ಬಂದು ನಾನ್ ಮನೇಲಿ ಇಲ್ದೇ ಇದ್ರೆ ಏನಂತೆ, ನನ್ ಗಂಡೆ ನಮ್ಮ ಮಗನ ನೋಡ್ಕೊಳ್ಳೋರು ಯಾರು ಅಂದ್ಲು. ನನ್ಗೆ ಒಂಥರ ಆಗ್ಬಿಡ್ತು. ಅದಕ್ಕೆ ಬೆಳಿಗ್ಗೆ ಎದ್ದು ನಿರ್ಧಾರ ಮಾಡ್ಬಿಟ್ಟೆ, ಇನ್ಮೇಲೆ ಆ ಮನೇಲಿ ನನ್ಗೆ ಯಾರು ಏನೇ ಅಂದ್ರು, ಯಾರೇ ಜಗಳ ಮಾಡಿದ್ರು ತಲೆಯನ್ನೇ ಕೆಡಿಸ್ಕೋಬಾರ್ದು ಅಂತ. ಶಾಂತಮ್ಮ ಬರೋವರೆಗೂ ನಾನು ಅಲ್ಲೇ ಇದ್ದು ಅವ್ರ ಗಂಡನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಇದ್ದೀನಿ. ಶಾಂತಿ ಬಂದ್ಮೇಲೆ ನೋಡಮ್ಮ, ನಿನ್ ಗಂಡನ್ನ ನಿನ್ ಮಗನ್ನ ನಿನ್ಗೆ ಒಪ್ಸಿದ್ದೀನಿ ಅನ್ಬಿಟ್ಟು ಒಳಗೊಪ್ಪಿಸ್ಬಿಡ್ತೀನಿ. ಅದಾದ್ಮೇಲೆ ಆ ಮನೆಯಲ್ಲಿ ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೊಳ್ದೆ ಆ ಮನೆಗೆ ಹೋಗ್ತಾನೆ ಇರ್ತೀನಿ. ಅಲ್ಲ, ಕನ್ಸಲ್ ಬಂದಿದ್ದಕ್ಕೆ ಹಿಂಗಾಡ್ತೀಯಾ? ಆಯಾ ಸುಮ್ನೇರು ಮೀನಾ ನೀನು. ನಮ್ ಶಾಂತಿ ನನ್ ಕನ್ಸಲ್ ಬಂದಿದ್ದಾಳೆ ಅಂದ್ರೆ ಅದಕ್ಕೇನೋ ಒಂದ್ ಕಾರಣ ಇದ್ದೇ ಇರುತ್ತೆ. ಸರಿ ಕಸ ತಂದಿದ್ಯೇನೋ ಬಿಸಾಕು, ನಾನು ಹೋಯ್ತೀನಿ. ಏನಮ್ಮ ಮಂತ್ರ? ಹಾಗೆ ಮಂತ್ರ ಮುಗ್ಧಳಾಗಿ ನೋಡ್ತಾ ಇದೀಯಾ? ಬರದೇ ಇಲ್ಲ ಅಂತ ಹೋದವಳು ಮತ್ತೆ ಯಾಕೆ ವಾಪಸ್ ಬಂದ್ಲು ಅಂತನಾ? ನಾನು ಹಾಗೆ, ಇದು ನನ್ನ ಮನೆ. ನಾನು ಯಾವಾಗಾದ್ರೂ ಬರ್ತೀನಿ, ಯಾವಾಗಾದ್ರೂ ಹೋಗ್ತೀನಿ. ಅದನ್ನ ಕೇಳೋ ಅಧಿಕಾರ ಆಗ್ಲಿ ಹಕ್ಕಾಗ್ಲಿ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ವಾಕೇ? ಮಂತ್ರ, ಇವಳು ಹಿಂಗೆ ಮಾತಾಡ್ತಾನೆ ಇರ್ತಾಳೆ. ಅವಳು ಮಾತಾಡಕ್ಕೆ ನಾವ್ ಸಂಬಳ ಕೊಟ್ಟು ಇಟ್ಕೊಂಡಿರೋದು. ಅವಳೇನು ಮಾತಾಡ್ಲಿಲ್ಲ ಅಂದ್ರೆ ನಮ್ ಕಿವಿನೇ ಕೇಳಲ್ವೇನೋ ಅನ್ನೋ ಹಾಗಾಗ್ಬಿಡತ್ತೆ. ಅವಳ ಮಾತೆಲ್ಲ ತಲೆಗೆ ಹಾಕೋಬೇಡ ಬಿಡಮ್ಮ. ಅಯ್ಯ ಕರ್ಮ, ಏನ್ ಮಾಡ್ತೀಯಮ್ಮ? ನನ್ ಕಾಫಿ ತರ್ತೀನಮ್ಮ. ಎಷ್ಟು ಮಾತಾಡ್ತಾಳಪ್ಪ ದೇವ್ರೇ. ಅಮ್ಮ, ಸಿದ್ದು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸರಿಯಪ್ಪ. ಹೊರಡೋಣ? ಒಂದ್ ನಿಮಿಷ ಸರ್. ತಗೊಳ್ಳಿ, ಒಂದ್ ನಿಮಿಷ. ಥ್ಯಾಂಕ್ ಯು. ಕಾಫಿ ನನ್ಗೇನ್ ಬೇಡ, ಇಟ್ಸ್ ಓಕೆ. ಸುಶಾಂತ್, ಬಾ ನನ್ನ ಜೊತೆಗೆ, ಇವತ್ತು ಆಫೀಸ್ಗೆ ಹೋಗಿ ಬರೋಣ. ಇಲ್ಲ ಅಣ್ಣ, ನಂಗೆ ಯಾಕೋ ಮೂಡಿಲ್ಲ. ಸುಶಾಂತ್, ಸಾಕಷ್ಟು ಪ್ರಾಜೆಕ್ಟ್ಗಳ ವರ್ಕು ಹಾಗೆ ಬ್ಯಾಲೆನ್ಸ್ ಇದೆ. ನಾನೊಬ್ಬನೇ ಎಲ್ಲದನ್ನು ನೋಡೋಕ್ಕಾಗಲ್ಲ. ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಬೇಕು.
ಪ್ಲೀಸ್ ಸುಶಾಂತ್ ಬಾ ಹೋಗೋಣ. ಅಣ್ಣ ನಂಗೆ ಮೂಡಿಲ್ಲ ಅಣ್ಣ, ಪ್ಲೀಸ್ ಅಣ್ಣ. ನೋಡಿ ನಾನು ಆಫೀಸಿಗೆ ಬಂದ್ರೂ ಅದನ್ನ ಗಮನಿಸೋಷ್ಟು ಪೇಷನ್ಸ್ ಇಲ್ಲ ಅಣ್ಣ ನಂಗೆ. ಪ್ಲೀಸ್ ಅಣ್ಣ, ಫೋರ್ಸ್ ಮಾಡಬೇಡಿ. ಇನ್ನು ಎಷ್ಟ್ ದಿನ ಅಂತ ಹೀಗೆ ಇರ್ತೀರಾ? ಹೀಗೆ ಇದ್ರೆ ದುಃಖ ಕಮ್ಮಿ ಆಗತ್ತಾ? ಶಾಂತಿ ಇಲ್ಲ ಅನ್ನೋ ದುಃಖ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಅದ್ ಯಾವತ್ತಿದ್ರೂ ಹಾಗೆ ಇರುತ್ತೆ. ಆ ಸ್ಥಾನನ ಈ ಮನೇಲಿ ಯಾರಿಂದನೂ ತುಂಬಕ್ಕಾಗಲ್ಲ. ಹಾಗಂತ ಕೆಲ್ಸಕ್ಕೆ ಹೋಗದೆ ಹೀಗೆ ಇರ್ತೀರಾ? ಸರ್, ಎದಳಿ ಎದಳಿ. ಒಂದ್ ನಿಮಿಷ. ತಗೊಳ್ಳಿ ಸರ್. ಅಲ್ಲ ಮಂತ್ರ, ಅದು ನಿಮ್ಮ ಅಣ್ಣ ಅಷ್ಟು ಪ್ರೀತಿಯಿಂದ ಕರೀತಿದ್ದಾರೆ. ನೀವ್ ಹೋಗ್ ಬನ್ನಿ. ಮನೆ ಕಡೆ ತಲೆ ಕೆಡಿಸ್ಕೋಬೇಡಿ, ನಾನ್ ನೋಡ್ಕೋತೀನಿ. ಅಣ್ಣ. ಅಯ್ಯೋ ದೇವ್ರೆ, ಒಳ್ಳೆ ಹೆಂಡತಿ ಗಂಡನ್ಗೆ ಹೇಳೋತರ, ಗಂಡ ಹೆಂಡತಿ ಮಾತು ಕೇಳೋತರ ಸುಶಾಂತಪ್ಪ ಹಾಗೆ ಹೋಗ್ತಿದ್ದಾನಲ್ಲ. ಸುಶಾಂತಪ್ಪನ್ಗೆ ಏನಾರ ತಲೆ ಕೆಡಿಸ್ಬಿಟ್ಲಾ? ರಾಘವ್, ತಿಂಡಿ ತಿಂದ್ಯಾ? ನೀನ್ ತಿಂದಿರಲ್ಲ ನನಗ್ ಗೊತ್ತು. ವರ್ಷ, ನೀನ್ ತಿಂಡಿ ತಿಂದ್ಯಾ? ಹಾ, ತಿಂದೆ. ಸರಿ, ಬಾಯ್. ಹುಷಾರು. ಹಾ. ಹ್ಮ್. ಚೆನ್ನಾಗಿದೆ ಮಿಸ್ ಅಮ್ಮ. ಮಿಸ್ ಅಮ್ಮ ಮಾಡಿದ ತಿಂಡಿ ಇಷ್ಟ ಆಯ್ತಾ? ನೀವ್ ಮಾಡಿರೋ ತಿಂಡಿ ಇಷ್ಟ, ನೀವ್ ಮಾಡೋ ಪಾಯಸ ಇಷ್ಟ, ನೀವ್ ಹೇಳೋ ಕತೆ ಇಷ್ಟ. ಇವಾಗ ನೀವೇ ನಂಗೆ ತುಂಬಾ ಇಷ್ಟ ಮಿಸ್ ಅಮ್ಮ. ಓಹೋ, ಇವಳು ಏನಾದ್ರೂ ನಮ್ ಶಾಂತಮ್ಮನ್ ಸೀರೆ ಉಟ್ಕೊಂಡ್ಬಿಟ್ಟು ನಮ್ ಶಾಂತಿನೇ ಆಗ್ಬಿಡ್ತಾಳ ಅವಳು. ಮಹಾಲಕ್ಷ್ಮಿ ಇದ್ದಾಗಿರೋ ನಮ್ಮ ಶಾಂತಿಯಲ್ಲಿ ಮಂತ್ರ ಅಂತ ಹೆಸರಿಟ್ಕೊಂಡು ಎಲ್ರಿಗೂ ತಂತ್ರ ಮಾಡ್ತಿರೋ ಇವಳಲ್ಲಿ. ಆಹಾ, ಇರ್ಲಿ ಇರ್ಲಿ, ಈ ಮನೆಯಲ್ಲಿ ಅದೆಷ್ಟು ದಿವಸ ಹೀಗೇ ನಡೆಸ್ತೀಯೋ ನಾನು ನೋಡ್ತೀನಿ. ಅಚ್ಚು ಕಂದ. ಅತ್ಗೆ, ನಿಮ್ಮಮ್ಮ ಫೋನ್ ಮಾಡಿದಾರ್, ತಗೊಳ್ಳಿ. ಅಯ್ಯೋ, ಆಮೇಲೆ ಮಾತಾಡ್ತೀನಿ ನಾನಿಡಮ್ಮ. ಅತ್ಗೆ ಏನ್ ಇಂಪಾರ್ಟೆಂಟ್ ಇರುತ್ತೋ ಏನೋ, ತಗೊಳ್ಳಿ, ಫಸ್ಟ್ ಮಾತಾಡಿ. ಅಯ್ಯೋ, ಅವ್ರದ್ದು ಅರ್ಜೆಂಟ್ ಇದ್ದಿದ್ದೆ. ಆಮೇಲೆ ಮಾಡ್ತೀನಿರು, ಅಡಿಗೆ ಮಾಡ್ತಿದ್ದೀನಿ, ಬಿಟ್ರೆ ಸೀದೋಗತ್ತೆ. ಅದೇನ್ ಸೀದೋಗಲ್ಲ, ಅಡ್ಗೆ ನಾನ್ ನೋಡ್ಕೊಳ್ತೀನಿ. ಅರ್ಜೆಂಟ್ ಆಗಿ ಏನಿರುತ್ತೋ ಏನೋ ವಿಷಯ, ಮೊದ್ಲು ಮಾತಾಡಿ. ಅಯ್ಯೋ ಬೇಡಮ್ಮ ತಾಯಿ, ನಮ್ಮ ಅಮ್ಮನ ಹತ್ರ ಬೇಕಾದ್ರೆ ಬೈಸ್ಕೊತೀನಿ, ನಿಮ್ ಅಣ್ಣನ ಹತ್ರ ಬೈಸ್ಕೊಳಕ್ಕಾಗಲ್ಲ, ಬೇಡ.